ಹುಡುಗಿ ಬರಲ್ಲ ಅಂದ್ರೆ ಬರಲ್ವಾ, ಬರ್ತಾಳೆ ಅಂದ್ರೆ ಬರ್ತಾರಾ? ಗುರುಗಳೇ ಹೇಳಬೇಕು. ಹೇಳಿ ಸ್ವಾಮೀಜಿ, ಉಲುಚಿ ಏನೋ ಅಮಾವಾಸ್ಯೆಗೆ ಬರ್ತಾಳೆ, ಮತ್ತೆ ತಿಲೋತ್ತಮ ಅತ್ತೆ ಯಾವಾಗ ಬರ್ತಾರೆ? ನೀವೇನು ಹೇಳ್ತಿಲ್ಲ ಅಂತಂದ್ರೆ ಹಾಗಾದ್ರೆ ಅತ್ತೆ ಕಾಲು ಗರ್ಭದಲ್ಲಿ ಕಳ್ದೋದ್ರಾ? ಇಲ್ಲ, ತಿಲೋತ್ತಮ ಜೀವಂತವಾಗೇ ಇದ್ದಾಳೆ. ಮತ್ತೆ ಈ ವಿಷಯ ಹೇಳಕ್ಕೆ ಯಾಕೆಷ್ಟು ಯೋಚನೆ ಮಾಡ್ತಿದ್ರಿ ಸ್ವಾಮೀಜಿ? ಯಾಕಂದ್ರೆ ವಿಶಾಲಾಕ್ಷಿ ಹೇಳಿರೋ ಮಾತು ನಿಜ ಆಗುತ್ತೆ. ಅದರಿಂದ ಮಾಯವೇ ಹುಡುಗಿ ನಮ್ಮ ಮಾಮ್ ಬರಲ್ಲ ಅಂದ್ಲು ಸ್ವಾಮಿ. ಬರ್ತಾಳೆ, ಆದರೆ ವಿಶಾಲಾಕ್ಷಿ ಹೇಳ್ದಂಗೆ ಅವಳ ರೂಪ ಸಂಪೂರ್ಣವಾಗಿ ಬದಲಾಗಿರುತ್ತೆ. ಮಾಮ್ನ ಗುರ್ತಿಡಿಯಕ್ಕಾಗಲ್ಲ ಅಂತೀರಾ? ಅದೇ ನಿಮಗೆ ಪರೀಕ್ಷೆ. ಮನೆಗೆ ಕಾಲಿಡೋ ತಿಲೋತ್ತಮನ ನೀವು ಆಹ್ವಾನಿಸಿದ್ರೂ ಪರವಾಗಿಲ್ಲ, ಅನುಮಾನಿಸಿದ್ರೇನೆ ಸಮಸ್ಯೆ. ಅವರು ಅಷ್ಟು ಗುರ್ತು ಹಿಡಿಯಕ್ಕಾಗ್ದಿರೋಷ್ಟು ಬದಲಾಗಿರ್ತಾರ ಗುರುಗಳೇ? ನನ್ನ ಅಂದಾಜ್ ಪ್ರಕಾರ ಸರ್ಪದ್ವೀಪದಲ್ಲಿ ಹಾವುಗಳು ಜಾಸ್ತಿ ಅಲ್ವಾ? ಕಚ್ಚಿಸ್ಕೊಂಡು ಮುಖ ಗುರ್ತು ಹಿಡಿದೇ ಇರೋ ತರ ಆಗಿರ್ಬೋದೇನೋ. ನಾಯೋ ಬೆಕ್ಕೋ ಕಚ್ಚಿದ್ರೆ ಹಾಗ ಅನ್ಕೋಬಹುದು, ಹಾವು ಕಚ್ಚಿದ್ರೆ ಜೀವಂತವಾಗಿರಲ್ವಲ್ಲೇ? ಮಾಮ್ಗೆ ಯಾವುದೇ ರೀತಿ ಹಾನಿ ಆಗಿರೋದಿಲ್ಲ, ಆದರೆ ರೂಪ ಬದಲಾಗೋದಕ್ಕೆ ಇನ್ಯಾರೋ ಕಾರಣ ಆಗಿರ್ಬೇಕು ಅನ್ಸತ್ತ. ಅದೇನು ಅಂತ ತಿಳ್ಕೋಬೇಕು ಅಂದ್ರೆ ಅತ್ತೆ ಮನೆಗೆ ಬರಬೇಕು. ಬರ್ತಾಳೆ. ಸರ್ಪದ್ವೀಪಕ್ಕೆ ಹೋಗಿರೋರು ವಾಪಸ್ ಬಂದಿದ್ದಾರೆ ಅಂದ್ರೆ ನನಗೆ ನಂಬೋಕೆ ಆಗ್ತಿಲ್ಲ ಗುರುಗಳೇ. ಗಾಯತ್ರಿ ಹೇಗೆ ಹೋಗಿದ್ಲೋ ಹಾಗೆ ಬಂದಿದ್ದಾಳೆ. ಉಲುಚಿ ಕೂಡ ಬದಲಾಗಲ್ಲ ಅಂತಿದ್ದೀರಾ, ನಮ್ಮ ಮಾಮ್ ಮಾತ್ರ ಯಾಕೆ ಬದಲಾಗ್ತಾರೆ ಗುರುಗಳೇ? ಬದಲಾವಣೆ ಆಗಲೇಬೇಕು. ಅದಕ್ಕೆ ಕಾರಣಕರ್ತರು ಯಾರು ಅಂತ ತಿಳ್ಕೊಳ್ಳೋವರೆಗೂ ಕಾರಣ ತಿಳಿಯೋದಿಲ್ಲವಲ್ಲಬ. ಮತ್ ಗುರ್ತು ಹೇಗೆ ಹಿಡಿಯೋದು? ದೊಡ್ಡ ಬೊಟ್ಟಮ್ಮ ಗುರ್ತು ಹಿಡಿಬೋದೇನೋ? ನೈನಿ, ಸರ್ಪ ಜಾತಿನಾದ್ರೆ ಗುರ್ತು ಹಿಡಿತೀನಿ. ದುಷ್ಟರ ಜಾತಿನ ಕಂಡಿಡಿಯಕ್ಕಾಗಲ್ವಾ? ಏಯ್, ನಿನ್ ಬಾಯಿ ಮುಚ್ಚ. ಸ್ವಾಮಿ, ಮತ್ತೆ ಮಾಮ್ನ ಗುರ್ತು ಹಿಡಿಯೋರು ಯಾರು? ಗಾಯತ್ರಿ ದೇವಿ. ಗಾಯತ್ರಮ್ಮ ಅವರೇ, ತಿಲೋತ್ತಮ್ಮ ಅವ್ರನ್ನ ಗುರ್ತು ಹಿಡಿಯೋ ಅಗತ್ಯ ಇರೋದ್ರಿಂದ ಆ ಕೆಲಸ ಆಗೇ ಆಗುತ್ತೆ. ಯಾಕಷ್ಟು ಅವಸರ? ಅಮಾವಾಸ್ಯೆ ದಿನ ಉಲೂಚಿ ಬರೋದು, ತಿಲೋತ್ತಮ ಮತ್ತೆ ಈ ಮನೆ ಕಾಲಿಡೋದು, ಊಹಿಸದೇ ಇರೋ ಪರಿಣಾಮಗಳು ನಡೆಯೋದು, ಗಾಯತ್ರಿ ದೇವಿಯ ಪುನರ್ಜನ್ಮದ ಬಗ್ಗೆ ನಿಮಗೆ ತಿಳಿಯೋದು, ಎಷ್ಟೋ ವಿಷಯಗಳು ಆ ದಿನ ಬಟಾಬಯಲಾಗುತ್ತೆ. ಸಿದ್ಧವಾಗಿರಿ.
ಹಸುಗೂಸನ್ನ ತಾಯಿ ಹತ್ರ ಸೇರಿಸ್ತೀನಿ. ನೈನಿ, ಆ ಮಗುನ ಇಲ್ಲಿ ಕರ್ಕೊಂಬ. ಆಯ್ತು ಸ್ವಾಮೀಜಿ. ಇಲ್ಲಿ ತಗೊಳ್ಳಿ. ಶುಭಂ ಭೂಯಾತ್. ಗಾಬರಿ ಮಾಡಿ ಕೊನೆಗೆ ಶುಭಂ ಭೂಯಾತ್ ಅಂತ ಹೇಳ್ಬಿಡ್ತಾರೆ. ಅತ್ತೆ ವಾಪಸ್ ಬಂದ್ರೆ ಒಳ್ಳೇದೆಲ್ಲ ಆಗುತ್ತೆ. ಹೇ ಬಾರ್ದು ಅಂತ ನೀನ್ ಅನ್ಕೊಂಡ್ರೆ ಆಗಲ್ಲ. ಬರ್ಬೇಕು. ಗಾಯತ್ರಿ ಅಮ್ಮವರು ಪುನರ್ಜನ್ಮದಲ್ಲಿ ಎಲ್ಲಿದ್ದಾರೆ ಅಂತ ಗೊತ್ತಾಗುತ್ತೆ ಅಂತ ಹೇಳಿದ್ರಲ್ಲ. ಇಷ್ಟು ದಿನ ಕಾಯ್ದಿದ್ದಕ್ಕೂ ಕೂಡ ನಮಗ್ ಫಲ ಸಿಗುತ್ತೆ ಅತ್ಗೆ. ವಿಶಾಲ್, ಹಾಗೆ ಯಾವುದೋ ಮಗುನ್ ಕರ್ಕೊಂಡ್ ಬಂದು ಉಲುಚಿ ಅಂತ ನಮ್ಸಕ್ ನೋಡಿ ನಾವ್ ಆಡಿರೋ ನಾಟಕದಿಂದ ಎಲ್ರ ದೃಷ್ಟಿಯಲ್ಲಿ ಕೆಟ್ಟೋರಾದ್ವಾ? ನೀವ್ಯಾಕೆ ಟೆನ್ಷನ್ ಮಾಡ್ಕೋತಿದ್ದೀರಾ ಅದಕ್ಕೆ? ಆ ಐಡಿಯಾ ಕೊಟ್ಟಿದ್ದು ನಾನು. ನನ್ನನ್ನು ಅಪಾರ್ಥ ಮಾಡ್ಕೋತಾರೆ. ನಿಮ್ಮನ್ನ ಯಾರಾದರೂ ಏನಾದ್ರು ಅಂದ್ರೆ ನಾನು ಸುಮ್ಮನೆ ಇರಲ್ಲ. ನೀನು ಅಂದ್ರೆ ಯಜಮಾನ್ರಿಗೆ ಅಷ್ಟು ಅಭಿಮಾನ ಅಕ್ಕ. ಒಂದು ಮಾತು ಅನ್ನಕ್ ಬಿಡಲ್ಲ. ನಾವ್ ಹೀಗ್ ಮಾಡಿದ್ದಕ್ಕೆ ನೀನ್ ಕೋಪ ಮಾಡ್ಕೋತೀಯೇನೋ ಅಂತ ಎಷ್ಟು ಟೆನ್ಷನ್ ಆಗಿತ್ತು ಗೊತ್ತಾ ನೈನಿ? ಅಕ್ಕ, ತಿಲೋತ್ತಮ ಅತ್ತೆ ವಾಪಸ್ ಬರ್ತಾರೆ ಅನ್ನೋ ನಂಬಿಕೆಯಲ್ಲಿದ್ದೀನಿ ನಾನು. ಮಕ್ಕಳು ಮೊದಲು ಬಂದ್ರು, ಉಲುಚಿ ಬರ್ಲಿಲ್ಲ ಅಂತ ನೀನ್ ಹೀಗ್ ಮ್ಯಾನೇಜ್ ಮಾಡಿ ನನ್ ತಂಗಿ ಸುಮ್ಮನ ಭವಿಷ್ಯದ ಬಗ್ಗೆ ಯೋಚನೆ ಮಾಡಿದ್ರಿ. ಅರ್ಥ ಮಾಡ್ಕೋಬೇಕೆ ಹೊರತು ನೀವ್ ಮಾಡಿದ ಕೆಲ್ಸಕ್ಕೆ ಬೈಕೋಬಾರ್ದು. ಹೋಗ್ಲಿ ಬಿಡು ನಾಯಿ, ಎಲ್ಲರೂ ಪಾಸಿಟಿವ್ ಆಗಿದ್ದಾರೆ. ಅಮಾವಾಸ್ಯೆ ದಿನ ಉಲುಚಿ ನೋಡ್ತೀವಿ ಅಂತ ಸ್ವಾಮೀಜಿ ಹೇಳಿದ್ರಲ್ಲ. ತಿಲೋತ್ತಮ ಅತ್ತೆ ಕೂಡ ವಾಪಸ್ ಬರ್ತಾರೆ ಅಂತ ಹೇಳಿದ್ದಾರೆ. ಆ ಮಾತ್ ಕೇಳಿದ್ಮೇಲೆ ನನ್ ಗಂಡ ಇವತ್ತು ಫುಲ್ ಪಾರ್ಟಿ ಮಾಡ್ಬೇಕು ಅಂತ ಚಿಕ್ಕಪ್ಪ ಆಂಟಿ ಜೊತೆ ಡಿಸ್ಕಸ್ ಮಾಡ್ತಿದ್ರು. ಖುಷಿನಾ ಹಾಗ ಹಂಚ್ಕೋತಿದ್ದಾರೆ ಅನ್ಕೊಳ್ಳೋಣ. ಆಮೇಲೆ ನನ್ ಗಂಡನ್ ಖುಷಿ ಇಳ್ದೋಗುತ್ತೆ ಬಿಡಿ. ಯಾಕೆ ಹಾಗೆ ಹೇಳ್ತಿದ್ಯಾ ಅಕ್ಕ? ವಾಪಸ್ ಬರೋ ಅತ್ತೆನ ಗುರ್ತಿಡಿತೀವೋ ಇಲ್ವೋ ಅನ್ನೋ ಡೌಟ್ ನಮಗ್ ಬಂದಿದೆ ಅಲ್ವಾ? ಮಾಮ್ ರೂಪ ಬದಲಾಗಿರ್ಬೋದು, ನಾವು ಗುರುತು ಹಿಡಿದೇ ಇರ್ಬೋದು, ಆದರೆ ಅವ್ರು ಗುರುತು ಹಿಡಿತಾರಲ್ಲ. ಹಾಗಾದ್ರೆ ನಾಳೆನೋ ನಾಡಿದ್ದೋ ಬರೋ ತಿಲೋತ್ತಮ ಅತ್ತೆ ಜೊತೆ ರಾಜಿ ಮಾಡ್ಕೋಬೇಕು ಅಂತೀರಾ? ರಾಜಿ ಯಾಕೆ ಮಾಡ್ಕೋಬೇಕು ಅಕ್ಕ? ನೈನಿ, ಮಹಾತ್ಮರಾಗಿರೋ ಗುರುಗಳು ಆತರ ಹೇಳಿದ್ದಾರೆ ಅಂದ್ರೆ ಏನೋ ಒಂದ್ ರಹಸ್ಯ ಇರುತ್ತೆ ಅಲ್ವಾ? ಅದೇನು ಅಂತ ತಿಳ್ಕೋಬೇಕು ಅಂದ್ರೆ ಮೊದ್ಲು ಮುಂದಾಗೋ ಎಲ್ಲದಕ್ಕೂ ತಲೆ ಬಗ್ಗಿಸ್ಬೇಕಲ್ವಾ? ಯಾಕನ್ ಮನಸ್ಬೇಕು? ಎನಿ ರೀಸನ್? ಅಕ್ಕ ಏನೋ ತಮಾಷೆಗೆ ಹೇಳ್ತಿದ್ದಾರೆ ಯಜಮಾನ್ರೆ. ನಿನಗಿವಾಗ ಅರ್ಥ ಆಗಲ್ಲ ಬಿಡು. ತಿಲೋತ್ತಮ ಅತ್ತೆ ಬಗ್ಗೆ ನನಗ್ ಚೆನ್ನಾಗ್ ಗೊತ್ತು. ಸಾವನ್ನೇ ಗೆದ್ಕೊಂಡ್ ಬಂದಿದ್ದಾರೆ ಅಂತಂದ್ರೆ ತುಂಬಾ ಬದಲಾವಣೆ ಆಗಿರತ್ತೆ ಅವರಲ್ಲಿ. ಗುರುಗಳೇ, ತಪಸ್ ಭಂಗ ಮಾಡಿದಕ್ಕೆ ಕ್ಷಮಿಸ್ಬಿಡಿ ಗುರುಗಳೇ. ಹಾವಾಗಿ ಹರಿದಾಡದೆ ಮಾನವ ರೂಪದಲ್ಲಿ ಬಂದಿದೆಯಾ ಅಂತಂದ್ರೆ ನಿನ್ನ ವೇದನೆನ ಹೇಳ್ಕೋಬೇಕು ಅಂತ ತಾನೇ ನಾಗವೇಣಿ? ಹೌದು ಗುರುಗಳೇ, ನನ್ ಮಗು ಉಲುಚಿ ಯಾವಾಗ ಬರ್ತಾಳೆ ಅಂತ ಅದನ್ ಕೇಳೋಕ್ ನಾನ್ ಬಂದಿಲ್ಲ. ಚಂದ್ರೋದಯ ಆಗೋದಿಕ್ ಮುಂಚೆ ಅಂದ್ರೆ ಅಮಾವಾಸ್ಯೆ ಬಂದ್ಮೇಲೇನೆ ಉಲೂಚಿ ಬಂದೇ ಬರ್ತಾಳೆ ಅಂತ ಹೇಳಿದಿನಲ್ಲ. ಗುರುಗಳೇ, ಒಂದ್ ವಿಷಯ ಕೋರಿಕೆ ಅನ್ಕೊಳ್ಳಿ. ಉಲುಚಿ ಬರ್ದೇ ಇದ್ರೂ ಪರವಾಗಿಲ್ಲ, ಆದ್ರೆ ಆ ತಿಲೋತ್ತಮ ಮಾತ್ರ ಬರಬಾರ್ದು ಗುರುಗಳೇ. ನೀನ್ ಯಾಕೆ ಹಾಗೆ ಕೇಳ್ತಾ ಇದೀಯ ನಾಗವೇಣಿ? ಅವಳು ಮತ್ತೆ ಬರ್ತಾಳೆ ಅಂದ್ರೆ ನನ್ಗಂತೂ ತುಂಬಾನೇ ಸಿಟ್ಟು ಬರುತ್ತೆ ಗುರುಗಳೇ.
ಒಂದು ದುಷ್ಟ ಶಕ್ತಿ ಮತ್ತೆ ಹುಟ್ಕೊಳ್ಳುತ್ತಾ ಅಂತ ನನ್ಗೆ ಆತಂಕ ಆಗ್ತಿದೆ. ನನ್ ಮನ್ಸಲ್ಲಿ ಗಾಬ್ರಿ, ಏನೋ ಒಂಥರ ಭಯ. ನನ್ಗೆ ಹೀಗಿರ್ಬೇಕಾದ್ರೆ ಅವಳನ್ನ ಎದುರಿಸೋರ್ಗೆ ಇನ್ ಹೇಗಿರ್ಬೋದು ಹೇಳಿ ಗುರುಗಳೇ? ನಾಗವೇಣಿ, ನಿನ್ನ ಭಯ ಸರಿಯಾಗಿ ಯೋಚನೆ ಮಾಡಿಸಿದೆ. ಒಬ್ಬ ಮಾನವಳಾಗಿದ್ಕೊಂಡು ಸರ್ಪದ್ವೀಪಕ್ಕೆ ಹೋಗಿರೋ ತಿಲೋತ್ತಮ ಅಖಂಡವಾಗಿರೋ ಶಕ್ತಿನ ಪಡೆದುಕೊಂಡು ವಾಪಸ್ ಬರಬೇಕು ಅಂತ ತನ್ನ ಪ್ರಯತ್ನ ಶುರು ಮಾಡಿದಾಳೆ. ಅನ್ಕೊಂಡೆ ಗುರುಗಳೇ, ಏನೋ ಆಗುತ್ತೆ ಅಂತ ಅನ್ಕೊಂಡಿದ್ದೆ. ಅದಾಗದೆ ಇರೋ ಹಾಗೆ ನೋಡ್ಕೊಳ್ಳಿ ಗುರುಗಳೇ. ಎಲ್ಲ ವಿಧಿ ಆಟ ನಾಗವೇಣಿ. ತಿಲೋತ್ತಮ ತಾನು ತನ್ನ ಸಾವನ್ನ ಗೆದ್ಕೊಂಡು ಬಂದರೆ ನಯನಿಗೆ, ವಿಶಾಲಂಗೆ, ಗಾಯತ್ರಿಗೆ ಪ್ರಾಣಾಪಾಯ ಶುರುವಾದಂಗೆನೆ. ತಿಥಿ ಬಂದಿದೆ ರೀ. ಅತಿಥಿಗಳು ಯಾರಾದ್ರೂ ಬರ್ತಾ ಇದಾರೇನೆ? ನಿಮಗ್ ವಯಸ್ಸಾಗ್ತಿದ್ಯಲ್ಲ, ಮರವು ಶುರುವಾಗ್ತಿದೆ ಅಂತ ಅನ್ಸತ್ತೆ. 40 ವರ್ಷ ದಾಟಿ ಹೋಯ್ತಲ್ಲೇ. ಏ ಹಾಸ್, ಏನೇ ಮಾಡ್ತಾ ಇದ್ಯಾ? ಕಾಣ್ತಿಲ್ಲ ಆಂಟಿ, ತಿಂತಿದ್ದೀನಿ. ನೀನು ಮೇಯ್ತಿದ್ಯಾ ಅನ್ನೋದು ಗೊತ್ತೇ? ಆರಾಮಾಗಿ ಕಾಲ್ ಚಾಚ್ಕೊಂಡ್ ಕೂತಿದ್ಯಲ್ಲ, ಯಾಕೆ ಅಂತ ಕೇಳ್ದೆ. ಜಸ್ಟ್ ರಿಲ್ಯಾಕ್ಸ್ ಆಗ್ಬೇಕು ಅಂತ. ಚಿಲ್ಲ ಆಂಟಿ. ಅದ್ಯಾಕಕ್ಕ ನೀನಿನ್ನೂ ರೆಡಿನೇ ಆಗಿಲ್ಲ? ಇಷ್ಟು ಬೆಳಗ್ಗೆ ಫಂಕ್ಷನ್ ಇಟ್ಟಿರೋ ಮಹಾನುಭಾವ ಯಾರು ಸುಮ್ನ? ಫಂಕ್ಷನ್ ಏನೂ ಇಲ್ಲ ಅತ್ತೆ, ಇವಳಿಗೆ ಸುಮ್ಮನೆ ಅರ್ಜೆಂಟು. ಬಾಯ್. ನಾನು ನಿನ್ನ ಹಾಗೆ ಲೈಟ್ ಹೌಸ್ ನ ಕೇಳಿದ್ನಮ್ಮ, ಇವಳು ಹೇಳೋದೇ ಇಲ್ಲ. ಸತ್ ಹೋಗಿದ್ದಾರೆ ಅನ್ನೋ ನಮ್ಮ ಅನುಮಾನನ ಮುರಿಯೋಕೆ ತಿಲೋತ್ತಮ ಅತ್ಗೆ ಮನೆಗ್ ಬರ್ತಿದ್ದಾರೆ ಅಂತ ಹೇಳಿದ್ರು. ಮರ್ತೋದ್ರಾ? ಅತ್ತೆ ಬರ್ತಿದಾರಾ? ಫೋನ್ ಮಾಡಿದ್ರಾ? ಕೂಲ್ ನೈನಿ, ಎಕ್ಸೈಟ್ ಆಗಿ ಫೂಲ್ ಆಗ್ಬೇಡ. ತಿಲ್ಲು ಅತ್ತೆ ಮಕ್ಕಳನ್ ಬಿಟ್ರೆ ತಿನ್ನೋದಕ್ಕೆ ಪಾಪ ಏನು ತಗೊಂಡ್ ಹೋಗಿಲ್ಲ. ಸರ್ಪದೀಪದಲ್ಲಿ ಹಾವು ಕಚ್ಚಬೇಕು ಅಂತೇನಿಲ್ಲ, ಹಸುವೆ ಸಾಯಿಸ್ಬಿಟ್ಟಿರತ್ತೆ ಅವ್ರನ್ನ ಇಷ್ಟೊತ್ತಿಗೆ. ಅಯ್ಯೋ, ಹೇಯ್, ತಲೆ ಕೆಟ್ಟವಳೆ. ಅಯ್ಯೋ, ನಿನ್ನನ್ ಬಿಟ್ರೆ ಮಾಮ್ ಬರ್ತಾರೆ ಅಂತ ಎಲ್ರಿಗೂ ಇಲ್ಲಿ ನಂಬಿಕೆ ಇದೆ. ಮಾಮ್ ಮಾತ್ರ ಅಲ್ಲ, ಉಲುಚಿನಿ ಬರ್ತಾಳೆ ಅಂತ ನಾವು ಕಾಯ್ತಾ ಇದ್ದೀವಿ. ಇವತ್ತೇನಾದ್ರೂ ಬರ್ಲಿಲ್ಲ ಅಂದ್ರೆ ನನ್ ಗಂಡಂಗಿರತ್ತೆ ಟಾರ್ಗೆಟ್. ಏನ್ ಫಿಟ್ಟಿಂಗ್ ಇಟ್ಯೇ? ದುರಾಸೆ ಇರೋರು ಇರೋದನ್ನೆಲ್ಲ ಕಳ್ಕೋತಾರೆ ಅಂತ ದೊಡ್ಡೋರು ಹೇಳ್ತಾರಲ್ಲ ಅತ್ತೆ, ಅದೇ ನಿಜ ಆಗುತ್ತೆ ಬಿಡಿ. ಲೇ, ನೀನ್ ಸುಮ್ನಿರ. ಅಮಾವಾಸ್ಯೆ ಆಗ್ಲೇ ಬಂತಲ್ವಾ? ಅತ್ತೆ ಅಂತೂ ಬರಲ್ಲ. ಅಕ್ಕ, ಸ್ವಾಮೀಜಿ ಹೇಳಿದ್ಮೇಲೆ ಬಂದೇ ಬರ್ತಾರಕ್ಕ. ಯಾವ್ದಕ್ಕೂ ಒಂದ್ಸಲ ಬಾಗ್ಲ ಹತ್ರ ಹೋಗಿ ನೋಡೋಣ ನಡೀರಿ. ಬಿಸಿಲಿಗೆ ಬೆಂಡಾಗ ಹೋಗ್ತೀಯ. ಅಕ್ಕ ಬಂದ್ರೆ ಮನೆ ಒಳಗೆ ಬರೋದಿಲ್ವಾ? ಹಾರ್ನ್ ಸೌಂಡ್ ಕೇಳಿಸ್ತಲ್ವಾ? ಮನೆ ಮುಂದೆ ಗಾಡಿಗಳು ಓಡಾಡ್ತಾನೆ ಇರುತ್ತವೆ. ಏಯ್, ನಮ್ಮನೆ ಕಡೆಗೆ ಯಾವುದೋ ವೆಹಿಕಲ್ ಬರ್ತಿರೋ ಹಾಗೆ ಹಾರ್ನ್ ಸೌಂಡ್ ತುಂಬ ಜೋರಾಗಿ ಕೇಳಿಸ್ತಾ ಇದೆಯೋ? ನೋಡೋಣ ನಡೀರಿ ಬೇಗ. ಆಂಟಿ, ನಡ್ಕೊಂಡು ಹೋದವರು ಕಾರಲ್ಲಿ ಹೇಗೆ ವಾಪಸ್ ಬರ್ತಾರೆ? ಎಷ್ಟು ಬೇಗ ನಂಬ್ತೀರಾ ಎಲ್ಲಾನು? ಅಲ್ಲ, ಯಾರಾದ್ರೂ ಡ್ರಾಪ್ ಮಾಡಿರ್ಬೋದು. ಆಚೆ ಹೋಗೋಣ ಮನೆ, ಬನ್ನಿ. ನಡೀರಿ. ಎಲ್ರೂ ಯಾಕೆ? ಒಬ್ರು ಹೋಗಿದ್ರೆ ಆಗಿರೋದಲ್ವಾ? ಇಷ್ಟು ಒಳ್ಳೆಯವರಾಗಿರ್ಬಾರ್ದಪ್ಪ. ಅಯ್ಯ,
ಬನ್ನಿ ಬನ್ನಿ ಬನ್ನಿ. ಒಂದು 2 3 ಕಾರ್ ಬಂದಿದೆ ವಿಶಾಲು. ಮಾಮ್ ಒಬ್ಬರನ್ನ ಕರ್ಕೊಂಬರೋದಕ್ಕೆ ಇಷ್ಟೊಂದು ಕಾರ್ಗಳು ಯಾಕೆ? ಇದು ನಮ್ಮ ಕಂಪ್ನಿ ಕಾರಲ್ಲ. ಯಾವ್ದೋ VIP ಅನ್ಸುತ್ತೆ. ಅಂದ್ರೆ ನಮ್ಮ ಮಾಮ್ ಅಲ್ವಾ? ಇವರೆಲ್ಲ ಯಾರು? ಬಿಸ್ನೆಸ್ ಮ್ಯಾನ್ಗೆ ಪರ್ಸ್ನಲ್ ಅಸಿಸ್ಟೆಂಟ್ಸ್ ಥರ ಇದ್ದಾರೆ. ಅತ್ತಿಗೆ ಬರ್ತಾಳೆ ಅನ್ಕೊಂಡ್ರೆ ಬೇರೆಯವ್ರು ಇಳಿದ್ರಲ್ಲ. ಇಳಿತದರ್ ಚಿಕ್ಕಿ, ಮುಖ ಕಾಣೋವರೆಗೂ ಯಾರು ಅಂತ ಗೊತ್ತಾಗಲ್ಲ. ಫಿಗರ್ ಸಖತ್ತಾಗಿದೆ. ಇದಕ್ಕೂ ಮೊದಲು ಎಲ್ಲೂ ನೋಡಿಲ್ವಲ್ಲ. ಏನು ಅಂದ್ರೆ ನಿಮ್ಗೇನಾದ್ರೂ ಬ್ಯಾಕ್ ಸ್ಟೋರಿ ಇದೆಯಾ? ಏಯ್, ನೀನ್ ಬಾಯಿ ಮುಚ್ಕೊಂಡಿರೋ. ಅಕ್ಕ, ವಿಶಾಲ್ ಬಾವ ಫಾರಿನ್ಗೆ ಹೋದಾಗ ಅಲ್ಲಿ ಪರಿಚಯ ಆಗಿರ್ಬೋದೇನೋ. ಮಾಮ್